ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಹಾಗೆ ನಮ್ಮ ಆಕ್ಷನ್ಗಳನ್ನು ನೀವು ನೋಡಬಹುದು. ನಿಮ್ಮ ನೋಡೋಕೆ ನಿಮ್ಮ ಜೊತೆ ಇರೋಕೆ ನಮಗಂತೂ ತುಂಬಾ ಇಷ್ಟ. ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ನಾನು ನಿನ್ನ ಕೈಗೆ ಸಿಗಲ್ಲ. ನನ್ನ ಸಾಧ್ಯವಾದ್ರೆ ಇಡಿ ನೀನು. ಅಪ್ಪ ಟಾಟಾ. ಸಾಗರ ನಿಲ್ಲಪ್ಪ, ನನ್ನ ಕೈಯಿಂದ ಓಡೋಕ್ಕಾಗಲ್ಲ. ಈ ನವಿಲೂರಿನಲ್ಲಿ ಓದೋದ್ರಲ್ಲಿ ನೀನೇ ಪ್ರಥಮ ಸ್ಥಾನ ತಗೋಬೇಕು. ಹೋದ ವರ್ಷನಂತೆ ಈ ವರ್ಷನೂ ನೀನು ಚೆನ್ನಾಗಿ ಓದಬೇಕು ಕಂದ. ಆಗ್ಲಿ ಅಪ್ಪ, ನಿನ್ನ ಖುಷಿ ಅಂತ ಆಗ್ಲಿ. ಪಾಪ ಇವನಿಗೆ ಅಮ್ಮ ಇದ್ದಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಓದ್ತಿದ್ನೋ ಏನು, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲೋ ಏನೋ ಇವರಮ್ಮ. ನಾನು ಅವನು ಇಬ್ಬರು ಅದೃಷ್ಟ ಮಾಡಿಲ್ಲ ಅನ್ಸುತ್ತೆ. ಯಾಕೆ ತಂದೆ ಹೀಗೆ ಮಾಡಿಬಿಟ್ಟೆ ದೇವ್ರೆ, ಇನ್ನೇ ನಂಬಿರೋರ್ನ ಯಾಕಪ್ಪ ಈಗ ನಡು ನೀರಲ್ಲಿ ಕೈ ಬಿಡ್ತೀಯ. ಸಾಗರ ನಡಿಯಪ್ಪ, ಊಟ ಮಾಡಿ ನಡಿ, ಟೈಮ್ ಆಗೈತೆ ನಡಿಯಪ್ಪ. ಸಾಗರ ಇನ್ನು ಶಾಲೆಗೆ ಹೋಗಪ್ಪ, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ಆರಾಮಕ್ಕನಿ. ಅಪ್ಪ ನೀವು ಮೊದಲು ಆರಾಮಾಗಿ ಅಪ್ಪ, ನಿಮಗಿಂತ ದೊಡ್ಡದು ನನಗೇನು ಇಲ್ಲಪ್ಪ. ನಾನು ಸ್ಕೂಲಿಗೆ ಹೋಗ್ತೀನಿ, ನಿಮಗೆ ಆರಾಮಾಗಿಂದ ನೀವು ಸ್ವಲ್ಪ ಚೇತರಿಸ್ಕೊಂಡಿಂದ ಖಂಡಿತವಾಗಿ ಹೋಗ್ತೀನಪ್ಪ. ನೀವು ಅಂದ್ಕೊಂಡಾಗೆ ನಾನು ಚೆನ್ನಾಗಿ ಓದ್ತೀನಿ ಅಪ್ಪ. ದಯವಿಟ್ಟು ನೀವು ಸುಧಾರಿಸ್ಕೊಳ್ಳಿ ಅಪ್ಪ, ಆರಾಮಾಗಿ ಏನು ಚಿಂತೆ ಮಾಡಬೇಡಿ ನನ್ನ ಬಗ್ಗೆ. ನನ್ನ ನೋಡ್ಕೊಳಕ್ಕೆ ಇನ್ನೊಬ್ರು ಯಾರಾದ್ರೂ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ. ನನ್ನ ಮಗನ ನನ್ನ ನೋಡ್ಕೊಳಂಗಂತೂ ನನ್ನ ಸಾಗರ ಶಾಲೆ ಚಂದ ಕಲೀಲಿ ಅಂದರೆ ಅವ್ನು ರಜೆ ಹಾಕೋ ಥರ ಆಗೋಯ್ತು. ಶಾಲೆ ರಜೆ ಹಾಕಿ 3 ದಿನ ಆಗೋಯ್ತು. ಅವನಿಗೆ ಪಾಠಗಳು ಏನೂ ಅರ್ಥ ಆಗೋದಿಲ್ಲ. ನಾನು ಆದಷ್ಟು ಬೇಗ ಸುಧಾರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸೋ ಏರ್ಪಾಡು ಮಾಡಬೇಕಾಗಿತ್ತು ಬೇಗ. ಅಪ್ಪ ನಿಮಗೆ ಗಂಜಿ ಮಾಡಿದ್ದೀನಿ, ಬನ್ನಿ ಅಪ್ಪ ಊಟ ಮಾಡಿ. ಸಾಗರ ನನಗೆ ಆರಾಮಾಗಿದೆ, ನಾನು ಗಂಜಿ ಆಮೇಲೆ ಕುಡಿದು ಗುಳಿಗೆ ಅದನ್ನು ತಗೊತೀನಿ. ನೀನು ದಯವಿಟ್ಟು ಶಾಲೆಗೆ ರೆಡಿಯಾಗಿ ಹೋಗು ಸಾಗರ, ದಯವಿಟ್ಟು ಶಾಲೆಯನ್ನು ತಪ್ಪಿಸ್ಕೊಳ್ಳಬೇಡ. ಹೌದಪ್ಪ, ನನಗೆ ತುಂಬ ಖುಷಿ ಆಯ್ತಪ್ಪ ನೀನು ಹುಷಾರಾಗಿದೆಯಾ ಅಂತ ಕೇಳಿ. ನಿನ್ನ ತುಂಬ ಪ್ರೀತಿಸ್ತೀನಪ್ಪ. ನೀನು ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿರ್ಬೇಕಪ್ಪ. ಸರಿಯಪ್ಪ, ನಾನು ಹೋಗಿ ಬರ್ತೀನಿ, ಸ್ಕೂಲಿಗೆ ರೆಡಿ ಆಗ್ತೀನಿ. ಕಂದ ಸಾಗರ, ನನ್ನ ಬಗ್ಗೆ ನೀನು ಏನೇ ಯೋಚನೆ ಮಾಡ್ದಂಗೆ ಚೆನ್ನಾಗಿ ಶಾಲೆ ಕಲಿಯಪ್ಪ, ಚೆಂದಾಗಿ ಓದಬೇಕಪ್ಪ. ಪ್ರತಿ ವರ್ಷದಂತೆ ಈ ಹನುಮಂತಪ್ಪನ ಮಗ ಪ್ರಥಮ ಸ್ಥಾನ ಪಡೆದ ಅಂತ ನಾನು ಕೇಳಬೇಕಪ್ಪ. ನನಗೆ ಅದೇ ದೊಡ್ಡ ಖುಷಿ ಕಂದ ನೀನು ಕೊಡೋದು. ಜಾಣ ಕಂದ ನೀನು. ಅಪ್ಪ ಹುಷಾರಪ್ಪ, ನಾನು ರೆಡಿ ಆಗಿದ್ದೀನಿ, ಹೋಗಿ ಬರ್ತೀನಿ ಅಪ್ಪ. ಕಂದ ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ ನೀನು. ಮಧ್ಯಾಹ್ನ ಊಟ ಏನು ತಿಂತೀಯ? ಇರು, ರೊಕ್ಕನಾರ ಕೊಡ್ತೀನಿ, ರೊಕ್ಕನಾರ ಇಟ್ಕೊಂಡು ಹೋಗು. ಅಲ್ಲಿಗೆ ಕ್ಯಾಂಟೀನ್ ಏನಾರು ಇದ್ರೆ ತಿನ್ಕೊನಂತೆ. 100 ರೂಪಾಯಿ ಸಾಕಾಗುತ್ತಾ ಕಂದ? ಸಾಕಾಗುತ್ತೆ ಕೊಡಿಯಪ್ಪ, ಸಮಯ ತುಂಬ ಆಗಿದೆ, ನಾನು ಬೇಗ ಹೋಗಬೇಕು. ಟಾಟಾ ಅಪ್ಪ, ನಾನು ಹೋಗಿ ಬರ್ತೀನಿ. ಕಂದ ಸಾಗರ ಹುಷಾರಾಗಿ ಹೋಗಪ್ಪ. ಬಿದ್ದಿಗಿದ್ದೀಯ, ಹುಷಾರಾಗಿ ಹೋಗು ಕಂದ. ಲಾ 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 ಲಾ, ನಾನು ಶಾಲೆಗೊಂಟೆ ಲಾ 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 ಲಾ. ಬೆಳಗಿನ ಶುಭೋದಯ ಸಾಗರ್. ನನ್ನ ಕಡೆಯಿಂದನೂ ಶುಭೋದಯ ಸಾಗರ್. ಯಾಕೆ 3 ದಿನದಿಂದ ನೀನು ಸ್ಕೂಲಿಗೆ ಬಂದಿರಲಿಲ್ಲ? ನನ್ನ ತಂದೆ ತುಂಬಾ ಅನಾರೋಗ್ಯದಿಂದ ಬೆಳೆಸಿದ್ದರು. ಅವರಿಗೆ ಹುಷಾರಿಲ್ದಂಗಾಗಿ 3 ದಿನ ಆಯಿತು. ಅವರಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನಗೆ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಾನು 3 ದಿನ ಶಾಲೆಗೆ ರಜೆ ಹಾಕ ಅನಿವಾರ್ಯ ಬಂತು. ಹಾಗಾಗಿ ನಾನು ಶಾಲೆಗೆ ಬರುವುದಕ್ಕೆ ಆಗಲಿಲ್ಲ.
ಸಾನು, ಧನ್ಯವಾದ ನನ್ನನ್ನು ಸಮಾಧಾನ ಮಾಡಿದ್ದಕ್ಕೆ. ಏನು 3 ದಿನದಿಂದ ಪಾಠ ಮಾಡಿದ್ದು ನೋಟ್ಸ್ನ ಮ್ಯಾಮು ಬರ್ಕೊಂಬರಕ್ಕೆ ಹೇಳಿದ್ರು, ಅದನ್ನೆಲ್ಲ ಬರ್ದಿದೆಯೇನೋ? ಹೆಂಗ್ ಬರೆಯೋದಪ್ಪ, ನಾನು ಸ್ಕೂಲಿಗೆ ಬಂದಿಲ್ಲ. ತೇಜು, ಈಗ ನೀನು ನನಗೆ ಸಹಾಯ ಮಾಡಬೇಕು. ನಾನು 3 ದಿನದಿಂದ ಬಂದಿಲ್ಲ ಅಲ್ವಾ, ಹೇಗೆ ಬರ್ಕೊಳಕ್ ಸಾಧ್ಯ? ಈಗ ನೀನು ನಿನ್ನ ನೋಟ್ಸ್ನ ನನಗೆ ಕೊಟ್ಟರೆ ನಾನು ಬರ್ಕೊಂತೀನಿ ಬೇಗ ಬೇಗ. ನಾನು ಕೊಡಲ್ಲಪ್ಪ, ನನ್ನ ಬುಕ್ ಎಲ್ಲ ಗಲೀಜ್ ಆಗುತ್ತೆ. ನಮ್ಮ ಅಮ್ಮ ಅಪ್ಪ ಯಾರಿಗೂ ಕೊಡಬೇಡ ಅಂತ ಹೇಳಿದರೆ ನಾನು ಕೊಡಲ್ಲ. ತೇಜು, ನಾನು ನಿನಗೆ ಎಷ್ಟು ಸಲ ಬುಕ್ ಕೊಟ್ಟಿಲ್ಲ, ಎಷ್ಟು ಸಲ ಸಹಾಯ ಮಾಡಿಲ್ಲ. ನಾನು ಶಾಲೆಗೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿನ್ನ ಗೆಳೆಯ ಹೀಗೆ ಮಾತಾಡಿ ಅವಮಾನ ಮಾಡ್ತೀಯಾ? ಇನ್ನು ಬುಕ್ಕು ಬೇಡ, ನಿನ್ನ ಗೆಳೆತನೂ ಬೇಡ, ಹೋಗು. ಸಾನು, ನೀನಾದರೂ ನನಗೆ ಬುಕ್ಕು ಕೊಟ್ಟು ಸಹಾಯ ಮಾಡ್ತೀಯಾ ನೋಟ್ಸ್ ಬರ್ಕೊಳ್ಳೋಕೆ? ಅಯ್ಯೋ ಕ್ಷಮಿಸಿ ಸಾಗರ್, ನಮ್ಮಮ್ಮ ನನಗೆ ಮೊನ್ನೆನೂ ಹೊರಟಿದ್ದಾರೆ. ಬುಕ್ ಎಲ್ಲ ಗಲೀಜಾಗಿದೆ, ಬೈಂಡ್ ಕಿತ್ತೋಗಿದೆ, ಪೇಜಸ್ ಎಲ್ಲ ಹರಿದೋಗಿದೆ ಅಂತ ಹೇಳ್ಬಿಟ್ಟು ನನ್ನ ಬುಕ್ಕು ನಾನು ಯಾರಿಗೂ ಕೊಡಲ್ಲ ಸಾಗರ್, ಕ್ಷಮೆ ಇರಲಿ. ನೀವೆಲ್ಲ ಗೆಳೆಯರಾ? ಛೇ, ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ಗತಿಯು, ಕೊನೆಗೇನು ಹರಿಯಲಾರೆ, ದೇವರೇ ನೀನೇ ಕಾಪಾಡು. ಸಾಗರ, ಏ ಸಾಗರ, ಯಾಕೋ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ತಗೊಂಡಿದ್ಯಾ? ಯಾಕೋ, ಏನು ಕಡಿಮೆ ಮಾಡಿದ್ದೆ ನಾನು ನಿನಗೆ? ಅಪ್ಪ, ಅದು ಅದು ನಾನು 3 ದಿನ ಸ್ಕೂಲಿಗೆ ಹೋಗಿಲ್ಲಲ್ವಾ, ಆ ನೋಟ್ಸ್ನ ನಾನು ಬರೆದಿರಲಿಲ್ಲ ಅಪ್ಪ. ಅದರಲ್ಲಿರುವ ಪ್ರಶ್ನೆಗಳೇ ಜಾಸ್ತಿ ಇದ್ವು ಅಪ್ಪ, ಹಾಗಾಗಿ ನನಗೆ ಬರೆಯೋಕ್ಕಾಗಲಿಲ್ಲ ಅಪ್ಪ. ಯಾಕೋ ನೋಟ್ಸ್ ಬರ್ದಿಲ್ಲ? ಏನೋ ಕೆಲಸ ಮಾಡಿಸ್ತೀನಿ ನಿನ್ನ ಕಡೆಯಿಂದ. ಚೆನ್ನಾಗಿ ಓದು ಅನ್ನೋದು ಬಿಟ್ಟರೆ ಬೇರೆ ಏನೋ ಮಾಡ್ತೀಯ ನೀನು? ಹಾಂ, ಏನು ಮಾಡ್ತೀಯ ಕ್ಲಾಸಲ್ಲಿ ನೀನು ನೋಟ್ಸ್ ಬರ್ಕೊಳ್ಳೋದು ಬಿಟ್ಟು? ಹಾಂ, ಈ ಸತಿ ಯಾಕೆ ಅಂಕಗಳನ್ನು ಇಷ್ಟು ಕಡಿಮೆ ತೆಗ್ದಿದ್ಯಾ? ಯಾವಾಗಲೂ ನೀನು ಪ್ರಥಮ ಅಲ್ವಾ ಇರ್ತಿದ್ದು, ಇವಾಗ ಯಾಕೆ ಪ್ರಥಮ ಇರಲಿ ದ್ವಿತೀಯನೂ ಬಂದಿಲ್ಲಲ್ಲೋ? ಯಾಕೋ, ಏನಾಯ್ತೋ? ಅಪ್ಪ, ನನಗೆ ಕ್ಲಾಸಲ್ಲಿ ನೋಟ್ಸ್ ಯಾರು ಕೊಡಲಿಲ್ಲ ಅಪ್ಪ. ಅದು ನಿನಗೆ ಹುಷಾರಿಲ್ದಾಗೆ 3 ದಿನ ರಜೆ ಹಾಕಿದ್ನಲ್ಲಪ್ಪ, ಆ ಟೈಮಲ್ಲಿ ಆಗಿರುವಂಥ ಪಾಠದ ಬಗ್ಗೆ ನೋಟ್ಸ್ ಯಾರು ಕೊಡಲಿಲ್ಲಪ್ಪ. ಕೇಳಿದ್ರೆ ನಾನು ಕೊಡಲ್ಲ ನೀನು ಕೊಡಲ್ಲ ಅಂದ್ರಪ್ಪ. ಅದಕ್ಕೋಸ್ಕರ ಅದು ನೋಟ್ ಮಾಡ್ಕೊಂಡಿದ್ದೀನಪ್ಪ. ಅದ್ರ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಬಂದಿದ್ವು, ಹಾಗಾಗಿ ನಾನು ಬರೆಯೋಕ್ಕಾಗಲಿಲ್ಲಪ್ಪ. ಅದಕ್ಕೋಸ್ಕರ ಈ ಸತಿ ನಾನು ಪ್ರಥಮ ಬರೋಕ್ಕೆ ಸಾಧ್ಯ ಆಗಲಿಲ್ಲಪ್ಪ, ಕ್ಷಮಿಸಿ ಅಪ್ಪ. ಆಯಿತು, ಅವ್ರು ಕೊಡಲಿಲ್ಲ ಅಂದರೆ ನಿಮ್ಮ ಮ್ಯಾಮಿಗೆ ಹೇಳ್ಬೇಕಲ್ವಾ, ನಾನು ಈ ಥರ ರಜಾ ಹಾಕಿದ್ದೆ, ಮ್ಯಾಮ್ ಬುಕ್ ಯಾರು ಕೊಡ್ತಿಲ್ಲ ಅಂತ ಹೇಳ್ಬೇಕಲ್ವಾ? ನಿಮ್ಮ ಮ್ಯಾಮ್ ಇಸ್ಕೊಡ್ತಿರ್ಲಿಲ್ವಾ? ನಿಮ್ಮ ಮ್ಯಾಮಿಗೆ ಹೇಳೋಕ್ಕೆ ಭಯ ಆದರೆ ನನಗಾದ್ರೂ ಹೇಳ್ಬೇಕು ತಾನೆ, ನಾನಾದರೂ ನಿನಗೆ ಸಹಾಯ ಮಾಡ್ತಿರ್ಲಿಲ್ವಾ? ನೋಡಿ ಸಾಕ್ರ, ನಾವು ಇವತ್ತಿನ ಜೀವನದಲ್ಲಿ ಯಾರ ಮೇಲೂ ಅವಲಂಬನೆ ಆಗಿ ಬದುಕಬಾರ್ದು. ಆಮೇಲೆ ಅವರು ಅದು ಕೊಡ್ತಾರೆ ನೋಟ್ಸು, ಇವ್ರು ಇದು ಕೊಡ್ತಾರೆ, ಅವ್ರು ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ, ಮತ್ತೊಬ್ಬರ ಮೇಲೆ ಯಾವತ್ತೂ ಅವಲಂಬನೆ ಆಗಿ ನಾವು ಜೀವನ ಮಾಡಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂದ್ರೆ ನಮ್ಮದೇ ಆದ ದಾರಿಯಲ್ಲಿ ಯೋಚನೆ ಮಾಡಬೇಕು, ನಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಬೇಕು. ಮಾರ್ಗಗಳು ಹಲವಾರು ಕಂಡು ಬರುತ್ತವೆ ಯೋಚನೆ ಮಾಡಿದರೆ. ನಿಧಾನವಾಗಿ ಯೋಚನೆ ಮಾಡಬೇಕು ದಾರಿಗಳು ಏನಿವೆ ಅಂತ. ಸಾಕು, ಇವಾಗ ಹತ್ತಿದ್ದು ನಾನು ಹೇಳಿದ್ ನೆನಪಿರಲಿ, ಕಣ್ಣು ಹೊಸ್ಕೋ, ಸಮಾಧಾನ ಆಗು. ಕ್ಷಮಿಸಿ ಅಪ್ಪ, ನನಗೆ ಅದು ತಲೆಗೆ ಹೊಳಿಲೇ ಇಲ್ಲ. ನಮ್ಮ ಮ್ಯಾಮಿಗೆ ಹೇಳಬೇಕು ಬುಕ್ ಕೊಡ್ತಾ ಇಲ್ಲ ಅನ್ನೋದನ್ನ ಹೇಳಬೇಕು ಅನ್ನೋದು ತಲೆಯಲ್ಲೇ ಬರಲಿಲ್ಲ. ನಿಮಗೂ ಕೂಡ ಹೇಳಬೇಕು ಅನ್ನೋದು ಹೊಳಿಲಿಲ್ಲ. ದಯವಿಟ್ಟು ಕ್ಷಮಿಸಿ ಅಪ್ಪ. ನಾನು ಇನ್ನು ಮುಂದೆ ಈ ಥರ ತಪ್ಪು ಆಗದೆ ನಾನು ನೋಡ್ಕೊತೀನಿ ಅಪ್ಪ. ನನ್ನ ತಪ್ಪು ಏನು ಎಂದು ನಾನು ಅರಿವಾಗಿದೆ ಅಪ್ಪ. ಇನ್ನು ಮುಂದೆ ಈ ಥರ ಮಾಡಲ್ಲ ಅಪ್ಪ. ಇನ್ನು ಮುಂದೆ ನಾನು ಚೆನ್ನಾಗಿ ಓದಿ ನಿಮಗೆ ಒಳ್ಳೆಯ ಹೆಸರು ತರ್ತೀನಿ ಅಪ್ಪ. ನನಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮನ್ನೇ ಕೇಳ್ತೀನಿ ಅಪ್ಪ. ನೀವಿದ್ದೀರಲ್ವ ನನಗೆ ಮಾರ್ಗದರ್ಶನ ಮಾಡೋಕ್ಕೆ. ಇನ್ನು ಮುಂದೆ ನಾನು ಯಾವ ತಪ್ಪುಗಳು ಮಾಡಲ್ಲ ಅಪ್ಪ. ಕ್ಷಮಿಸಿ ಅಪ್ಪ. ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ ಅಪ್ಪ. ನನಗೆ ಮನವರಿಕೆ ಆಗಿದೆ ನನ್ನ ತಪ್ಪು ಏನು ಎಂದು. ಒಳ್ಳೆಯದು ಮಗನೇ, ಮುಂದಿನ ವರ್ಷನಾದರೂ ಚೆನ್ನಾಗಿ ಓದಿ ಒಳ್ಳೆಯ ಅಂಕನಾದರೂ ಪಡಿ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋ ಹಾಗಾಗು. ನಿನ್ನ ತಾಯಿ ನಿನ್ನ ಜೊತೆ ಇಲ್ಲ, ಸ್ವರ್ಗದಲ್ಲಿದ್ದಾಳೆ. ಅವಳು ಮೇಲಿಂದ ನೋಡೇ ಖುಷಿ ಪಡುತ್ತಾಳೆ. ನನ್ನ ಆಶೀರ್ವಾದ ಕೂಡ ನಿನಗೆ ಸದಾ ಇರುತ್ತೆ, ಅವಳ ಆಶೀರ್ವಾದ ಕೂಡ ಮೇಲಿಂದನೇ ಇರುತ್ತೆ. ನೀನು ಚೆನ್ನಾಗಿ ಓದಿ
ಒಳ್ಳೆ ವಿದ್ಯಾರ್ಥಿಯಾಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಯಾಕೆಂದರೆ ನಾನಿನ್ನು ಎಷ್ಟು ದಿನ ಇರುತ್ತೇನೋ ಗೊತ್ತಿಲ್ಲ. ನಾನಿರೋ ಅಷ್ಟು ದಿನದಲ್ಲಿ ನಿನ್ನ ಚೆನ್ನಾಗಿ ಓದಿಸಿ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು ಅನ್ನೋದೇ ನನಗೆ ಆಸೆ ಮಗನೇ. ಆಗಿದ್ದಾಯ್ತು, ಇನ್ನು ಮುಂದೆ ಖುಷಿ ಖುಷಿಯಾಗಿರು. ಇಷ್ಟು ದಿನ ಆಗಿದ್ದು ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ನೀನು ಮಾಡಿರುವ ತಪ್ಪು ಅರಿವಾಗಿದೆಯಲ್ಲ, ನನಗೆ ಅದೇ ಖುಷಿ. ಇನ್ನು ಮುಂದೆ ಈ ಥರ ಮಾಡಲ್ಲ ಅಂತ ಹೇಳಿದಲ್ಲ, ಅದು ನನಗೆ ತುಂಬ ಖುಷಿ ಆಯಿತು ಮಗನೇ. ಇನ್ನು ಮುಂದೆ ಖುಷಿ ಖುಷಿಯಾಗಿರು ಆಯಿತಾ. ಇನ್ನು ಮುಂದೆಲ್ಲ ಚೆನ್ನಾಗಿ ಓದು. ನಿನಗೆ ಅವಮಾನ ಮಾಡಿದ್ರಲ್ವ ಬುಕ್ ಕೊಡಲ್ಲ ಅಂತ, ಅವರೆಲ್ಲ ಬಂದು ನಿನ್ನ ಹತ್ರನೇ ಬುಕ್ ಕೇಳಬೇಕು. ಆ ಥರ ನೀನು ಓದಬೇಕು, ಒಳ್ಳೆ ಅಂಕ ಪಡೆಯುವ ವಿದ್ಯಾರ್ಥಿ ಆಗಬೇಕು. ನಮ್ಮ ಮನೆಗೆ, ಶಾಲೆಗೆ ಒಳ್ಳೆ ಹೆಸರು ತರಬೇಕು ಮಗನೇ. ಶಬಾಸ್ ಅನ್ಸ್ಕೋಬೇಕು. ಹೂ, ಇನ್ ಮುಂದೆ ನನ್ನ ಖುಷಿ ನೋಡಿ ಅಪ್ಪ, ನಿಮಗೆ ಎಷ್ಟು ಖುಷಿ ಪಡಿಸುತ್ತೇನೆ ಅಂದು. ನಾನು ನಿಮಗೆ ಎಷ್ಟು ಒಳ್ಳೆ ಹೆಸರು ತರುತ್ತೇನೆ ನಮ್ಮ ಮನೆಗೆ, ನಮ್ಮ ಶಾಲೆಗೆ. ನೋಡಿ ಅಪ್ಪ, ನನ್ನ ಬದಲಾವಣೆ ನೋಡಿ ನಿಮಗೆ ಎಷ್ಟು ಆನಂದ ಪಡಿಸುತ್ತೇನೆ ಅಂದರೆ ಅಷ್ಟು ಆನಂದ ಆಗ್ಬೇಕು ನೀವು. ಅಷ್ಟು ಬದಲಾವಣೆ ತರ್ತೀನಿ ಅಪ್ಪ ನನ್ನಲ್ಲಿ. ಇನ್ನು ಮುಂದೆ ನಾನು ಯಾರ ಮೇಲೂ ಅವಲಂಬನೆ ಆಗಲ್ಲ ಅಪ್ಪ.